ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು ನಾನು ಉಳಿದಿರೋ ಚಪಾತಿಯಿಂದ ಮಾದಲಿ ಮಾಡ್ತಾಯಿದ್ದೇನೆ. ನೋಡಿರಿ, ಇವು ನಿನ್ನೆ ಸಂಜೆ ಮಾಡಿದ ಚಪಾತಿ ರೀ. ಇವನ್ನ ಮೆತ್ತಗೆ ಸಾಫ್ಟ್ ಮಸ್ತ್ ಅವ್ರಿ. ಅದಕ್ಕೆ ಇದರಿಂದ ಮಾದಲಿ ಮಾಡ್ತೀನಿ ನೋಡಿರಿ. ಮಸ್ತ್ ದಿಢೀರ್ ಮಾದಲಿ ಅನ್ಬೋದು ರೀ. ಇದಕ್ಕೆ ಮಸ್ತ್ ಆಗ್ತದೆ. ಈಗ ಇದನ್ನು ಸಣ್ಣಗೆ ಮುರಿದು ಮಿಕ್ಸರ್ಗೆ ಹಾಕ್ತೀನಿ ನೋಡಿರಿ. ಈಗ ಇವನ್ನ ಮುರ್ಕೊಂಬರ್ತೀನಿ ನೋಡಿರಿ. ಈ ಥರ ಮುರಿದೀನಿ ರೀ. ಎರಡು ಇದನ್ನು ಒಂದು ಮುರ್ಕೊಂಬರ್ತೀನಿ ನೋಡಿರಿ. ಈ ಥರ ಮುರ್ಕೊಂಡೇನು ರೀ. ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ತೀನಿ ನೋಡಿರಿ. ಇದನ್ನು ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಬರ್ತೀನಿ ನೋಡ್ರಿ. ಈಗ ಸಣ್ಣ ಮಾಡ್ತಾರೆ ನೋಡಿರಿ. ಇದನ್ನು ಸಣ್ಣ ಮಾಡ್ಕೊಂಬಂದೀನಿ ರೀ. ನೋಡಿರಿ, ಮಸ್ತ್ ಸಣ್ಣಾಗಿದ್ರಿ. ಈಗ ಇದೊಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ಇದಕ್ಕೆ ಹಾಕೋತೀನಿ ನೋಡಿರಿ. ಹಾಕಿ ನೋಡಿರಿ, ಇದನ್ನು ನೋಡಿರಿ ಮಸ್ತ್ ಚೆಂದಾಗಿದ್ರಿ. ಈಗ ಬೆಲ್ಲ ಹಾಕಿ ಕಲಿಸ್ತೀನಿ ನೋಡ್ರಿ. ಅದಕ್ಕೆ ಈ ಥರ ಬೆಲ್ಲ ತೊಗೊಂಡೇನಿ ರೀ, ಜಜ್ಜಿ ತೊಗೊಂಡ್ರೆ ಇದನ್ನು ಹಾಕಿ ಕಲಿಸ್ತೀನಿ ನೋಡ್ರಿ. ಅದಕ್ಕೆ ಇಷ್ಟೇ ಹಾಕ್ತಾರೆ, ಸ್ವಲ್ಪ ಹಾಕಿರ್ತೀನಿ ನೋಡ್ರಿ. ಮತ್ತು ಈಗ ಇದು ಬೆಲ್ಲ ಮೆತ್ತಗೆ ಅದ ರೀ. ಹಿಂಗಾಗಿ ಕೈಲೇನೆ ಕಲಿಸ್ಕೊತೀನಿ ನೋಡ್ರಿ ಚೆಂದಾಗಿ. ಈ ಥರ ಕಲಿಸ್ಕೊಂಬರ್ತೀನಿ ರೀ. ನೋಡಿರಿ, ಈ ಥರ ಎಲ್ಲ ಕಲಿಸ್ಕೊಂಡೇನಿ ರೀ. ಈಗ ಇದಕ್ಕೆ ಪುಟಾಣಿ ಪುಡಿ ಮಾಡ್ಕೊಂಬರ್ತೀನಿ ನೋಡಿರಿ. ಈಗ ನೋಡಿರಿ, ಪುಟಾಣಿ ಹಾಕ್ತಾಯಿದ್ದೆ. ಇದನ್ನು ಸಣ್ಣ ಮಾಡ್ಕೊಂಬರ್ತೀನಿ ನೋಡಿರಿ. ಇದನ್ನು ಸಣ್ಣ ಮಾಡ್ಕೊಂಬಂದೇನಿ ರೀ. ಈಗ ಇದನ್ನು ಹಾಕ್ತೀನಿ ನೋಡ್ರಿ. ಅದಕ್ಕೆ ಈಗ ಹಾಕ್ತೀನಿ ನೋಡಿರಿ ಪುಟಾಣಿ ಪುಡಿ. ಈಗ ಇದನ್ನು ಕಲಿಸ್ತೀನಿ ನೋಡಿರಿ ಚೆಂದಾಗಿ. ಚೆನ್ನಾಗಿ ಕಲಿಸ್ಕೊಂಬರ್ತೀನಿ ರೀ. ಈಗ ನೋಡಿರಿ, ಈ ಥರ ಕಲಿಸ್ತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ, ಕೊಬ್ಬರಿ ಪುಡಿ, ಏಲಕ್ಕಿ ಪುಡಿ ಮಾಡ್ತೀನಿ. ಕೊಬ್ಬರಿ ಹಚ್ಕೊಂಬರ್ತೀನಿ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಜಾಜಿಕಾಯಿ ತೊಗೊಂಡೀನಿ ರೀ, ಏಲಕ್ಕಿ ತೊಗೊಂಡೀನಿ ರೀ. ಇವು ಕಸ್ಕಸಿ ರೀ, ಇವು ಎಳ್ಳು ರೀ. ಎಳ್ಳು ಹುರಿದಿದ್ದೆ ತೊಗೊಂಡೀನಿ ರೀ. ಇವು ಕಸ್ಕಸಿ ಸ್ವಲ್ಪ ಬೆಚ್ಚ ಮಾಡ್ಕೊಂಬರ್ತಾರೆ. ಇದನ್ನು ಪುಡಿ ಮಾಡ್ತೀನಿ ನೋಡಿರಿ. ಎಳ್ಳಿನ ಪುಡಿ ಮಾಡ್ಕೊಂಬರ್ತಾರೆ. ಇವು ಏಲಕ್ಕಿ, ಜಾಜಿಕಾಯಿ ಇವೆರಡೂ ಪುಡಿ ಮಾಡ್ಕೊಂಬರ್ತೀನಿ ನೋಡಿರಿ. ಈಗ ಇದನ್ನು ಬೆಚ್ಚ ಮಾಡ್ಕೊಂಬಂದೀನಿ ರೀ. ಎಳ್ಳಿಂದೆಲ್ಲ ಪುಡಿ ಮಾಡೀನಿ ರೀ. ಇದನ್ನೆಲ್ಲ ಜಜ್ಕೊಂಬಂದೀನಿ ರೀ. ಈಗೆಲ್ಲ ಇದಕ್ಕೆ ಹಾಕ್ತೀನಿ ನೋಡಿರಿ. ಮೊದಲು ಕೊಬ್ಬರಿ ಹಾಕ್ತೀನಿ ನೋಡಿರಿ. ಏಲಕ್ಕಿ ಪುಡಿ ಹಾಕ್ತಾರೆ. ಏಲಕ್ಕಿ ಪುಡಿ, ಜಾಜಿಕಾಯಿ ಪುಡಿ ಇದೆ. ಇದು ಎಳ್ಳು ಪುಡಿ ರೀ. ಈಗ ಇದು ಕಸ್ಕಸಿ ರೀ. ಎಲ್ಲ ಕೂಡಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಮಸ್ತ್ ಎಲ್ಲ ಕಲಿಸಿ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತ್ ಇದು ಮಾಡಿ ಭಾರಿ ಟೇಸ್ಟ್ ಆಗ್ತದೆ ನೋಡಿರಿ. ಇದು ಈ ಥರ ಚಪಾತಿ ಉಳಿದ್ರೆ ಈ ಥರ ಮಾದಲಿ ಮಾಡ್ಬೋದು ನೋಡಿರಿ. ಈಗ ಇದನ್ನು ಬೇರೆ ಒಂದು ಬೌಲಿಗೆ ಹಾಕ್ತೀನಿ ನೋಡಿರಿ. ಈ ಥರ ರೆಡಿ ಐತ್ರಿ ಮಾದಲಿ. ಈಗ ಇದನ್ನು ತುಪ್ಪದ ಜೊತೆಗೆ ತಿಂದ್ರೆ ಭಾರಿ ನೋಡಿರಿ. ಇದಕ್ಕೆ ತುಪ್ಪ ಇಡ್ತೀನಿ ನೋಡಿರಿ. ಈ ಥರ ತುಪ್ಪದ ಜೊತೆಗೆ ಮಾದಲಿ ತಿಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ಹೇಗಾಗಿದೆ ಮಾದಲಿ. ಇದು ಉಳಿದಿರೋ ಚಪಾತಿಯಿಂದ ಮಾಡಿರೋ ಮಾದಲಿ ನೋಡಿರಿ. ಈ ಮಾದಲಿನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಈ ಮಾದಲಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.